ನಿನ್ ಮುಖ ನೋಡಿದ ತಕ್ಷಣ ಹೆಣ್ಮಕ್ಳ ಜೀವನ ಹಾಳು ಮಾಡಕ್ಕೆ ಹುಟ್ಟಿದ್ಯಾ ಅಂತ ನನ್ಗೆ ಅನುಮಾನ ಬಂತು. ಎಸ್ ಐ ಸರ್, ಇವನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗಿ. ನಡೆಯೋ ಸ್ಟೇಷನ್ಗೆ. ಸರ್ ಒಂದ್ ನಿಮಿಷ. ಈ ಹುಡುಗಿ ನಿಮ್ಗೆ ಸುಳ್ಳು ಹೇಳ್ತಿದ್ದಾಳೆ. ವಿಷ್ಣು ಪ್ರೀತಿಸಿದ್ದು ಮಲ್ಲೇಶ್ವರಿನ. ಅವರಿಬ್ರು ಮನ್ಸಾರೆ ಪ್ರೀತಿಸಿರೋದಕ್ಕೆ ಈ ಮದ್ವೆ ಮಾಡಿಸ್ತಿದೀವಿ. ಏಯ್, ಅವರು ನನ್ನ ಸುಳ್ಳಿ ಅಂತ ಕರಿತಿದ್ರೆ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ಇಲ್ಲ, ಅದ್ ನಿಜ. ಇಬ್ರು ಒಟ್ಟಿಗೆ ಓಡಾಡಿದ್ವಿ, ಇಷ್ಟು ದಿನ ಜೊತೆಲಿದ್ವಿ, ಕೊನೆಗೆ ಛೇ, ನನ್ ಬಾಯಲ್ಲಿ ನಾನೇ ಹೇಳಕ್ಕಾಗ್ತಿಲ್ಲ. ನಾನು ನೀನು ಪ್ರೀತಿಸಿದ್ವಿ ಅಂತ ಹೇಳು. ಏಯ್, ಯಾರ ಹತ್ರನೇ ನಾಟಕ ಆಡ್ತಿದ್ಯಾ? ನಿನ್ನ ಈ ಮದ್ವೆ ನಿಲ್ಸಕ್ ಯಾರು ಕಳ್ಸಿದ್ದ ಇಲ್ಲಿಗೆ? ನನ್ನ ಯಾರು ಯಾಕೆ ಕಳಿಸ್ಬೇಕು? ನನ್ನ ಜೀವನ ಹಾಳು ಮಾಡಿ ಇವನು ಈ ಹುಡುಗಿಗೆ ತಾಳಿ ಕಟ್ತಿದ್ದಾನೆ. ವಿಷಯ ಗೊತ್ತಾಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇನ್ಸ್ಪೆಕ್ಟರ್, ಮಲ್ಲೇಶ್ವರಿನ ವಿಷ್ಣು ತುಂಬ ಪ್ರೀತಿಸ್ತಾನೆ. ಅವಳು ಸಿಗದೆ ಇದ್ದಿದ್ದಕ್ಕೆ ಸಾಯಕ್ಕೂ ಹೋಗಿದ್ದ. ಆ ಥರ ಇರುವಾಗ ಇವ್ರನ್ನ ಯಾಕೆ ಪ್ರೀತಿಸ್ತಾನೆ? ಹೌದು ಇನ್ಸ್ಪೆಕ್ಟರ್, ಯಾರೋ ಈ ಮದುವೆ ನಿಲ್ಸಕ್ಕೆ ಪ್ಲಾನ್ ಮಾಡಿ ಈ ಹುಡುಗಿನ ಇಲ್ಲಿ ಕಳಿಸಿದ್ದಾರೆ. ಇವಳನ್ನ ಪ್ರೀತಿ ಮಾಡಿರೋದಕ್ಕೆ ಸಾಕ್ಷಿ ಇದೆಯಾ ಕೇಳಿ ಸರ್. ಸಾಕ್ಷಿ ಇದೆ ಸರ್. ನಾವಿಬ್ರು ಕ್ಲೋಸ್ ಆಗಿದ್ದಾಗ ತೆಗ್ದಿರೋ ಫೋಟೋಸ್ ನನ್ನ ಹತ್ರ ಇದೆ. ಸರ್, ನನ್ನ ಮೊಬೈಲ್ ಕೊಡಿ. ಇಲ್ಲಿ ನೋಡಿ ಸರ್. ಇಲ್ಲಿ ನೋಡು, ನೀನೇ ಕಣ್ಬಿಟ್ಟು ನೋಡು. ಏಯ್, ನೀನೊಬ್ಬ ಚೀಟರ್. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಮಾಡಿ ಇವನ್ನ. ಸರ್ ಒಂದ್ ನಿಮಿಷ ಸರ್, ಇಲ್ಲೇನೋ ಮೋಸ ಆಗಿದೆ, ಸ್ವಲ್ಪ ಇರಿ ಸರ್. ಸಾಕ್ಷಿ ನಮ್ಮ ಕಣ್ಮುಂದೆನೇ ಇದ್ರು ಮೋಸ ಅಂತೀಯಲ್ಲಮ್ಮ. ಇವನು ಹೆಣ್ಮಕ್ಳು ಬಾಳಲ್ಲಿ ಆಟ ಆಡೋಣ ಅಂತ ಗೊತ್ತಾಗ್ತಾ ಇದೆ. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಪ್ಲೀಸ್. ಸರ್ ದಯವಿಟ್ಟು ಆ ಹುಡುಗ ಏನು ತಪ್ಪಿಲ್ಲ ಸರ್. ಅವ್ನು ತುಂಬಾ ಒಳ್ಳೆಯವನು. ಸರ್ 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 ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಬೇಕಾಗಿರೋದು ಮದ್ವೆ ಹುಡುಗನಲ್ಲ. ನಿಮಗೆ ಈ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋ ಈ ಕಳ್ಳಿನ. ನಾನೇನ್ ತಪ್ಪು ಮಾಡಿದ್ದೀನಿ ಮೇಡಮ್? ನನ್ನ ಯಾಕೆ ಅರೆಸ್ಟ್ ಮಾಡ್ತೀರಾ? ಈ ದೇವಸ್ಥಾನದಲ್ಲಿ ಕಳ್ತನ ನಡೆದಿದೆ. ಇಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ ಅಂತ ನಿನ್ ಪಾರ್ಟ್ನರು ನೀನು ಕಳ್ತನ ಮಾಡ್ತಿರೋದು ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ.
ಬಗ್ಗೆ ಎನ್ಕ್ವೈರಿ ಮಾಡಕ್ಕಂತ ಬಂದಾಗ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ರಾಧಿಕಾ ಸಿಕ್ಕಿದ್ಲು. ನಿನ್ನ ಹಿಡಿಬೇಕು ಅಂತ ನನ್ನ ಟೀಮ್ನ ಕಳ್ಸಿದ್ದೆ. ಆಗ ನೀನ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡೋದು, ಈ ದೇವಸ್ಥಾನಕ್ಕೆ ಬರ್ತಿರೋದು ನನ್ನ ಟೀಮಿಂದ ಗೊತ್ತಾಯ್ತು. ಅದಕ್ಕೆ ಕಾಯ್ತಾ ಇದ್ದೆ, ನೀನೇ ಬಂದ್ ಸಿಕ್ಕಾಕೊಂಡೆ. ನೀನಿದು ಒಂದೇ ಅಲ್ಲ, ದುಡ್ಡುಗೋಸ್ಕರ ಕೋರ್ಟಲ್ಲಿ ಸುಳ್ಳು ಸಾಕ್ಷಿನ ಹೇಳ್ತೀಯ ಅಂತ ಗೊತ್ತು. ಮರ್ಯಾದೆಯಾಗಿ ಇದನ್ನ ಯಾರ್ ಮಾಡಕ್ ಹೇಳಿದ್ರು ಅಂತ ಹೇಳು. ಹಲೋ ಹಲೋ, ನೋಡಮ್ಮ, ಸುದರ್ಶನ್ ನಿನ್ನ ನಂಬರ್ ಕೊಟ್ಟ. ನಿನಗೆ ಬೇಕಾಗಿರೋ ದುಡ್ಡು ಕೊಡ್ತೀನಿ, ನಾನು ಹೇಳೋ ಕೆಲಸ ಮಾಡು ಸಾಕು. ದುಡ್ಡು ಕೊಡ್ತೀನಿ ಅಂದ್ರಲ್ಲ, ಏನ್ ಮಾಡ್ಬೇಕು? ನಾನು ಹೇಳಿದಾಗ ನೀನು ಬಂದು ಡ್ರಾಮಾ ಮಾಡಿ ನನ್ನ ಮಗಳ ಮದುವೆನ ನಿಲ್ಲಿಸ್ಬೇಕು. ಎಷ್ಟು ಬೇಕೋ ಕೇಳು, ಆದರೆ ನನ್ನ ಹೆಸರು ಮಾತ್ರ ಆಚೆ ಬರಬಾರ್ದು. ಏನಾದರೂ ಬಂದರೆ ನಿನ್ನೆ ಸಾಯಿಸ್ಬಿಡ್ತೀನಿ. ಯಾರಿಗೂ ಹೇಳಲ್ಲ. ಹೇಳ್ತೀನಿ ಮೇಡಮ್. ಅದು ಏನಾಯ್ತಂದ್ರೆ, ಇಲ್ಲಿಗೆ ಯಾರೂ ಕಳ್ಸಿಲ್ಲ ಮೇಡಮ್. ಒಂದ್ಸಾರಿ ಎಲ್ರೂ ಇದ್ದಾಗ ಮಲ್ಲೇಶ್ವರಿ ನನಗೆ ತುಂಬಾ ಅವಮಾನ ಮಾಡಿದ್ಲು. ಅದಕ್ಕೆ ಆ ಕೋಪಕ್ಕೆ ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಬಂದೆ. ಕಾನ್ಸ್ಟೇಬಲ್ಸ್, ಗೀತಾ, ನಾನು ಇಷ್ಟು ಹೊತ್ತು ಫೋನಲ್ಲಿ ಮಾತಾಡ್ತಿದ್ದಿದ್ದು ಇವಳ ಬಗ್ಗೆನೇ ಎನ್ಕ್ವೈರಿ ಮಾಡಕ್ಕೆ. ಎನಿವೇಸ್, ಈ ಕೇಸ್ ಎನ್ಕ್ವೈರಿಗೆ ಬಂದಾಗನೇ ನೀನ್ ಸಿಕ್ತೆ. ತುಂಬಾ ಸಂತೋಷ ಆಯ್ತು. ನೀವೀಗ ನೆಮ್ಮದಿಯಾಗಿ ಮದ್ವೆ ಮುಂದುವರಿಸಿ. ಸರಿಯಾದ ಸಮಯಕ್ಕೆ ಬಂದು ಹೆಲ್ಪ್ ಮಾಡ್ದೆ ಗೀತಾ. ಥ್ಯಾಂಕ್ ಯು ಸೋ ಮಚ್. ಹೋಗ್ಬರ್ತೀನಿ. ವಧುವರ ಬಟ್ಟೆ ಬದಲಾಯಿಸ್ಕೊಂಡು ಬಂದ್ರೆ ಮಾಂಗಲ್ಯ ಧಾರಣೆ ಮಾಡ್ಬೋದು. ನಡಿಯಮ್ಮ, ಸೀರೆ ಉಟ್ಕೊಂಡು ಬರುವಂತೆ. ನೀವ್ಯಾಕೆ? ನೀವಿಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ನಿನಗ್ಯಾಕಮ್ಮ ತೊಂದ್ರೆ? ನಾನಿದ್ದೀನಲ್ಲ. ಪರವಾಗಿಲ್ಲ ಚಿಕ್ಕಮ್ಮ, ನಡಿ ಮಲ್ಲೇಶ್ವರಿ. ಮದ್ವೆ ನಿಲ್ಸೋ ಪ್ಲಾನ್ ನಾವೇನೂ ಮಾಡೋಕ್ ಬಿಡದೆ ನೀವೇ ಎಲ್ಲಾನು ಮಾಡಿದ್ರಿ. ಈಗೇನ್ ಮಾಡೋದಯ್ಯ? ಕರ್ಮ ಏನು ಅಂದರೆ, ನಾನು ಮಾಡಿದ 2 ಪ್ಲಾನು ಫ್ಲಾಪ್ ಆಯಿತು. ಇವಾಗ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಮಲ್ಲೇಶ್ವರಿ, ಮುದ್ದ ಕಾಣ್ತಿದ್ಯಾ. ಹೋಗೋಣ. ಕೂತ್ಕೊಳ್ಳಪ್ಪ. ಅಮ್ಮ, ವಧುನು ಬರೋದಕ್ಕೆ ಹೇಳಿ.
ಅಕ್ಕ ಈ ಮದ್ವೆನ ನಿಲ್ಲಿಸ್ತೀನಿ. ಬಾ. ಹರಿ ಓಂ ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಓಂ ಗಣಾಧಿಪತಯೇ ನಮಃ. ಚಿಕ್ಕಮ್ಮ, ಏನ್ ನೋಡ್ತಿದ್ದೀರಾ? ಅಕ್ಷತೆ ಹಾಕಿ. ಹೊಸ ವಧುವರರು ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಇಬ್ರು 100 ಕಾಲ ಸುಖವಾಗಿ ಬಾಳಿ. ಏನ್ ಮಾಡ್ಬಿಟ್ಟೆ ನೀನು? ಸ್ವಲ್ಪನೂ ಬುದ್ಧಿ ಅನ್ನೋದಿಲ್ದೆ ಎಲ್ಲ ಬಿಟ್ಟು ಆ ವಿಷ್ಣು ಕೈಲಿ ತಾಳಿ ಕಟ್ಟಿಸ್ಕೊಂಡ್ಯಾ? ಬರೀ 3 ಕಾಸು ಸಂಪಾದನೆ ಮಾಡೋ ಈ ಹುಡುಗನ ಜೊತೆ ನೀನ್ ಹೇಗಮ್ಮ ಇರ್ತೀಯ, ಹೇಗಮ್ಮ ಬದುಕ್ತೀಯಾ? ಸಾಕ್ ನಿಲ್ಸಿ. ನೀವು ನಿಜವಾಗ್ಲೂ ನನ್ನ ಅಪ್ಪ ಅಮ್ಮನೇನಾ? ದುಡ್ಡು ಆಸ್ತಿ ಬಿಟ್ಟು ಮಗಳನ್ನ ಹೇಗ್ ಬೆಳೆಸ್ಬೇಕು ಅಂತ ಗೊತ್ತಾ? ನಿಜವಾದ ಸಂತೋಷ ಪ್ರೀತಿಯಿಂದಾನೇ ಸಿಗೋದು ಅಂತ ರಾಧಿಕಾ ಅಕ್ಕ ಹೇಳಿದ್ಮೇಲೆ ನನಗೆ ಅರ್ಥ ಆಯ್ತು. ಅದಕ್ಕೆ ನಾನು ಈ ಮದ್ವೆ ಆಗ್ಬೇಕು ಅನ್ಕೊಂಡೆ. ಮಲ್ಲೇಶ್ವರಿ, ನಿಂಗೆ ಬಲವಂತವಾಗಿ ಮದುವೆ ಮಾಡಿಸ್ತಿದ್ದೀನಿ ಅಂತ ನನ್ನ ಮೇಲೆ ಕೋಪ ಇದೆ ಅಲ್ವಾ? ನೋಡು, ನಿಂಗೆ ಕೈಲಾಶ್ ಅವ್ರ ಕಂಡ್ರೆ ತುಂಬಾ ಇಷ್ಟ ಅಂತ ನನಗೆ ಗೊತ್ತು. ಆಸೆನೇ ದುಃಖಕ್ಕೆ ಮೂಲ. ನಿಮ್ ಭಾವನ್ ಬುದ್ಧಿ ಮನ್ಸು ನಿನಗ್ ಗೊತ್ತಲ್ವಾ? ನೀನ್ ಅವ್ರನ್ನ ಇಷ್ಟಪಟ್ರು, ಬಲವಂತವಾಗಿ ಅವರಿಂದ ನನ್ನನ್ನು ದೂರ ಮಾಡಿದ್ರು, ಅವ್ರು ನಿನ್ನ ಮದ್ವೆ ಮಾಡ್ಕೋತಾರಾ? ಅತ್ತೆಯವ್ರು ಹಾಕಿದ ಗೆರೆನ ಕೈಲಾಶ್ ಅವ್ರು ಮೀರ್ತಾರೆ ಅನ್ಕೊಂಡಿದ್ಯಾ? ನಮ್ಮ ಮದ್ವೆಗ್ ಮುಂಚೆ ನಿನ್ಗೆ ವಿಷ್ಣು ಮೇಲೆ ಇದ್ದಿದ್ ಪ್ರೀತಿ ಇಲ್ಲಿಗೆ ಬಂದ್ಮೇಲೆ ಹೋಯ್ತು ಅಂದ್ರೆ ಏನರ್ಥ? ನಿನ್ ಆಸೆ ಚಿಕ್ಕಪ್ಪ ಚಿಕ್ಕಮ್ಮ
ಆಸ್ತಿಯನ್ನ ಅನುಭವಿಸೋದಕ್ಕೆ ಅತಿ ಆಸೆ ಪಟ್ಟು ನಿಂಗೇನೇನೋ ಹೇಳ್ಕೊಟ್ಟು ನಿನ್ ತಲೆಯಲ್ಲಿ ತುಂಬಿದ್ದಾರೆ. ಆದ್ರೆ ಇದೆಲ್ಲ ಸಾಧ್ಯನಾ ನೀನೇ ಹೇಳು? ನೀನ್ ಮಾಡಿದ ಕೆಲ್ಸಕ್ಕೆ ಕೋಪ ಮಾಡ್ಕೊಂಡಿದ್ದೀನಿ ಬಿಟ್ರೆ ನಿನ್ ಮೇಲೆ ಯಾವ ಕೋಪನೂ ನನಗಿಲ್ಲ. ನೀನ್ ಯಾವಾಗ ನನ್ನ ಅಕ್ಕ ಅಂತ ಕರೆದ್ಯೋ ಅವತ್ತೇ ನೀನ್ ನನಗೆ ಪ್ರಿಯನ್ ಸಮಾನ ಆಗೋಗಿದ್ಯಾ. ನನ್ನ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ದೀನಿ. ನಮ್ಮನ್ ಪ್ರೀತಿ ಮಾಡೋರು ಗಂಡಾಗ್ ಸಿಗೋದ್ಕಿಂತ ಮೀರಿದಂಥ ಐಶ್ವರ್ಯ ಇನ್ನೊಂದಿಲ್ಲ. ವಿಷ್ಣು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಕಷ್ಟನೆಲ್ಲ ಅವ್ರು ತಗೊಂಡು ನಿನ್ಗೆ ಸಂತೋಷ ಮಾತ್ರ ಕೊಡ್ತಾರೆ. ಓದ್ಕೊಂಡ್ರೆ ಜ್ಞಾನ ಬರುತ್ತೆ, ಬುದ್ಧಿವಾದ ಹೇಳಿದ್ರೆ ಸಂಸ್ಕಾರ ಗೊತ್ತಾಗತ್ತೆ. ಅದೇ ಪ್ರೀತಿ ಮಾಡೋರ್ ಜೊತೆಗಿದ್ರೆ ಜೀವನ ಎಲ್ಲ ಸುಖವಾಗಿರ್ಬೋದು ಅನ್ನೋ ಧೈರ್ಯ ಇರತ್ತೆ. ಆ ಧೈರ್ಯನ ನಿನ್ಗೆ ವಿಷ್ಣು ಕೊಡ್ತಾರೆ. ಬೆಲೆ ಬಾಳುವಂಥ ಆಸ್ತಿ ಮುಂದೆ ಬೆಲೆ ಕಟ್ಟಲಾಗದ ಪ್ರೀತಿನೇ ತುಂಬಾ ಮುಖ್ಯ. ಅತ್ತೆ ಅವ್ರಿಗೆ ಹೇಳಿ ನನ್ನ ಒಡವೆನೆಲ್ಲ ನಿನ್ಗೋಸ್ಕರ ತಗೊಂಡ್ ಬಂದಿದ್ದೀನಿ, ತಗೋ. ಆಮೇಲೆ ನಿನ್ ಭವಿಷ್ಯದಲ್ಲಿ ಯಾವ ತೊಂದ್ರೆನೂ ಬರ್ದೇ ಇರೋ ಹಾಗೆ ಕೈಲಾಶ್ ಅವ್ರಿಗೆ ಹೇಳಿ ನಿನ್ನ ಹೆಸರಲ್ಲಿ ದುಡ್ಡನ್ನ ಫಿಕ್ಸ್ಡ್ ಡಿಪಾಸಿಟ್ ಮಾಡಿಸ್ತೀನಿ. ನಿನ್ ಅಕ್ಕನಾಗ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೋ. ನಾನು ವಿಷ್ಣುನೇ ಮದ್ವೆ ಆಗ್ತೀನಕ್ಕ. ಇಷ್ಟು ದಿನ ಬುದ್ಧಿ ಇಲ್ಲದೆ ಇರೋರ್ ತರ ನಿನಗೂ ಎಲ್ರಿಗೂ ತೊಂದರೆ ಕೊಟ್ಟೆ. ನನ್ನನ್ನು ಕ್ಷಮಿಸಕ್ಕ. ನಮ್ಮ ಮಧ್ಯೆ ಕ್ಷಮೆ ಎಲ್ಲ ಯಾಕಮ್ಮ? ನೀನ್ ಅರ್ಥ ಮಾಡ್ಕೊಂಡ್ಯಲ್ಲ ಅಷ್ಟೇ ಸಾಕು. ಈ ಒಡವೆನ ನೀನೇ ಇಟ್ಕೋ. ಬೇಡಕ್ಕ. ನಿನ್ ಮದ್ವೆಗೆ ನಿನ್ ಅಕ್ಕ ಕೊಡ್ತಿರೋ ಗಿಫ್ಟ್ ಅನ್ಕೋ. ನಡಿ. ನೀವು ಈ ಕೆಟ್ಟ ಬುದ್ಧಿ ಎಲ್ಲ ಬಿಟ್ಟು ಎಲ್ಲಾದ್ರೂ ಮರ್ಯಾದೆಯಿಂದ ಜೀವನ ಮಾಡಿ. ರಾಧಿಕಾ ಅಕ್ಕ ಪ್ರೀತಿ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ಮೇಲೆ ನಾನು ಹೀಗೆ ಇರ್ತೀನಿ. ಮಲ್ಲೇಶ್ವರಿ, ನಿನ್ ಬದಲಾವಣೆ ನೋಡಿ ನನಗ್ ತುಂಬಾ ಖುಷಿ ಆಯ್ತು. ಇನ್ಮುಂದೆ ನೀನು ಹೀಗೆ ಇರು. ಒಳ್ಳೆ ಮುಹೂರ್ತ ಹೊರಟೋಗತ್ತೆ, ಇನ್ನು ನೀವು ಹೊರಡಿ. ಅಕ್ಕ, ನನಗ್ ಪ್ರೀತಿ ಬೆಲೆ ಏನು ಅಂತ ಹೇಳ್ಕೊಟ್ಟು ನನ್ ಕಣ್ ತೆರೆಸಿದ್ಯಾ. ತುಂಬಾ ಥ್ಯಾಂಕ್ಸ್ ಅಕ್ಕ. ನಾನು ಹೋಗ್ ಬರ್ತೀನಿ. ಭಾವ, ಹೋಗ್ ಬರ್ತೀನಿ. ನಮ್ಮ ಅಕ್ಕನ್ನ ಹುಷಾರಾಗಿ ನೋಡ್ಕೋ. ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಅಕ್ಕ. ಪ್ರಿಯಾ, 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 ಅಜ್ಜಿ, ಪ್ರಿಯಾ ಇಲ್ಲಿ? ನಾನ್ ನೋಡಿ ತುಂಬಾ ಹೊತ್ತಾಯ್ತು. ರೂಮಲ್ಲೇ ಇರ್ಬೇಕು ನೋಡು. ಇಲ್ಲ ಅಜ್ಜಿ. ನೇಹಾ, ನೇಹಾ, ಪ್ರಿಯಾ. ಏನಣ್ಣ? ನೇಹಾ, ಪ್ರಿಯ ನೋಡ್ದ? ಇಲ್ಲ ಅಣ್ಣ. ಸರಿ, ನೀನು ಒಳಗ್ ನೋಡು. ಹ್ಞೂ ಅಣ್ಣ. ಈ ಹುಡುಗಿ ಎಲ್ಲಿ ಹೋದ್ಲಪ್ಪ? ಅತ್ಗೆ, ಅತ್ಗೆ, ಅಮ್ಮ ಪ್ರಿಯಾ,
ಪ್ರಿಯಾ ಅದ್ಗೆ ಎಲ್ಲಿ ಹೋದ್ರು? ಪ್ರಿಯಾ 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 ಹೇಳ್ದೆ ಎಲ್ಲೂ ಹೋದ್ಲು? ಪ್ರಿಯಾ ಪ್ರಿಯಾ ಛೇ, ಇಷ್ಟು ರಾತ್ರಿಲಿ ಹೇಳ್ದೆ ಎಲ್ಲಿ ಹೋದ್ಲು? ನಮ್ಮ ಅಕ್ಕನ ಬರ್ಡೇಗೋಸ್ಕರ ಅವಳಿಗೆ ತುಂಬಾ ಇಷ್ಟವಾಗಿರೋ ಸ್ಪೆಷಲ್ ಕೇಕ್ ತಗೊಂಡಿದ್ದೀನಿ. ಪತಿರಾಯರನ್ ಕರ್ಕೊಂಡು ಹೋಗಿ ರಾತ್ರಿ ಸರಿಯಾಗಿ 12 ಗಂಟೆಗೆ ಅಕ್ಕನ ಕೈಲಿ ಕೇಕ್ ಕಟ್ ಮಾಡಿಸ್ಬೇಕು. ಪ್ರಿಯಾ 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 ಪ್ರಿಯಾ